ಅದು ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ, ಕಾಯ್ಬೇಕಷ್ಟೇ. ಕಾದು ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ ಅಂತ, ಒಂದು ಟೈಮಿಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಅಂತ ಅಲ್ಲ. ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸ್ತಿದ್ದಾರೆ ನಮಗೆ. ಹೀಗಾಗಿ ಹೈಕಮಾಂಡ್ ಹೇಳೋ ತನಕ ಅವರು ಮುಂದುವರಿತಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಪರಮೇಶ್ವರ್ ಸರ್ ನಿನ್ನೆ ಹೇಳಿರಲ್ಲ, CM ಅವರು ಹೇಳಿದ್ದಾರೆ. ಈಗ 2ನೇ 3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಮತ್ತಿನ ಅದ್ರ ಬಗ್ಗೆ CM ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಸರ್, CLP ನಾಯಕರನ್ನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು 5 ವರ್ಷಗಳಿಗೆ ಅಂದ್ಬಿಟ್ಟೆ ನಾವು ಮಾಡೋದು. ಯಾವುದೋ 2 ವರ್ಷ 3 ವರ್ಷಕ್ಕೆ ಅಂತಲ್ಲ, 5 ವರ್ಷಗಳಿಗೆ ಅನ್ನೋ ಥರದ್ದೇ ನಾವು ಆಯ್ಕೆ ಮಾಡೋದು ಅಂತ ಮಾತು ಹೇಳ್ತಾ ಇರೋದು ಪರಮೇಶ್ವರ್ ಅವರು. ಇನ್ನು ಅವರೇ ಹೇಳಬೇಕು. CM ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳೋಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ. ನಿನ್ನೆ CM ಅವರು ಸರ್ ಹೈಕಮಾಂಡ್ ಒಪ್ಪಿದ್ರೆ ಅನ್ನೋ ಒಂದು ವರ್ಡ್ ಸೇರಿಸಿದ್ದಾರೆ. ಇದು ಪವರ್ ಶೇರಿಂಗ್ ಇಲ್ಲ ಅಂತ ಮುಂಚೆ ಹೇಳ್ತಾ ಇದ್ರು. 5 ವರ್ಷ ನಾನೇ CM ಅಂತ ಖಡಕ್ ಆಗಿ ಹೇಳ್ತಾ ಇದ್ರು. ಆದ್ರೆ ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳ್ತಿದ್ದಾರೆ. ಯಾವಾಗಲೂ CM ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಒಂದೇ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ. ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನು ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಸೊ ನಿಮ್ಗೆ ಹೇಳಿದ್ದಾರೆ ಎದಕ್ಕೆ ಕೂಡಿದಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಸೊ ಅದನ್ನ ಅಷ್ಟಕ್ಕೆ ಸೀಮಿತವಾಗಿ ಇಡೋಣ. ಅಲ್ಲ, 15-20 ದಿವಸದಿಂದ ನೀವು ಕೂಡ ಎಲ್ಲ ಒಂದ್ ಕಡೆ ಸೇರಿದ್ರಲ್ಲ ಸರ್, ಮಹಾದೇವಪುರ ಆಗಿರ್ಬೋದು, ಗೃಹ ಸಚಿವರು, ನೀವೆಲ್ಲರೂ ಕೂಡ ಒಂದ್ ಕಡೆ ಸೇರ್ತಾನೆ ಇದ್ದೇವೆ. ಸೇರ್ತಾನೆ ಇರ್ತೀವಿ. ಇದು ಹೊಸದಲ್ಲ. ನಿನ್ನೆ ಸೇರಿದೀವಿ, ಇವತ್ತು ಸೇರ್ತೀವಿ, ನಾಳೆ ಅಂತ ಹೇಳಿದೀವಿ. ಸೇರ್ತಾನೆ ಇರ್ತೀವಿ. ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ. ಸೇರ್ತಾನೆ ಇರ್ತೀವಿ. ಅದಕ್ಕೇನು ಸೇರ್ದಕ್ಕೇನು, ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ, ಸೇರ್ತೀವಿ. ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ವಿಷಯಗಳಿರ್ತವೆ. ಡಿಪಾರ್ಟ್ಮೆಂಟ್ ಇರ್ಬೋದು, ಸಮುದಾಯದ ಸಮಸ್ಯೆ ಇರ್ಬೋದು, ಜಿಲ್ಲೆ ಸಮಸ್ಯೆ ಇರ್ಬೋದು.